ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ನಗರಸಭೆಗೆ ಕೆಟ್ಟ ಮೇಲೆ ಬುದ್ಧಿ ಬಂತ. ಇಬ್ಬರ ತಲೆದಂಡವಾಗದೆ ಕೆಲಸ ಮಾಡಿದ ಅಧಿಕಾರಿಗಳು. ತೋರ್ಪಡೆಗಾಗಿ ಮಾತ್ರ ಕೆಲಸ. ಕಚೇರಿ ಇನ್ನೂ ಸರಿ ಹೋಗಿಲ್ಲ. ಇದೀಗ ನಿಗದಿತ ಸಮಯಕ್ಕೆ ಆಗಮಿಸುತ್ತಿರೋ ಪೌರಾಯುಕ್ತರು. ಆರ್ಯ ವೈಶ್ಯ ಮಹಿಳಾ ತಂಡದ ವಾರ್ಷಿಕೋತ್ಸವ, ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕನ್ನಡ ಚಲನಚಿತ್ರ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದ ಮಹಿಳಾ ಮಣಿಗಳು. ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ದೂರಿ. ದೊಡ್ಡಬಳ್ಳಾಪುರ ತಾಲೂಕಿನ ಲಕ್ಕೇನಹಳ್ಳಿಯಲ್ಲಿ ಎತ್ತಿನಹೊಳೆ ಡ್ಯಾಂ ನಿರ್ಮಾಣಕ್ಕೆ ಸ್ಥಳೀಯರ ವಿರೋಧ. ಡ್ಯಾಂ ನಿರ್ಮಾಣವಾದರೆ 7 ಗ್ರಾಮಗಳು ಜಲಾವೃತ. ಸರ್ಕಾರದ ಭಿಕ್ಷೆ ಬೇಡ, ನಮ್ಮ ಭೂಮಿ ನಮಗೆ ಬಿಡಿ ಎಂದು ಪ್ರತಿಭಟನೆ. ವಾರ್ತೆಗಳ ವಿವರ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಮಾತು ನೀವೆಲ್ಲ ಕೇಳಿರಬಹುದು. ಚಿಕ್ಕಬಳ್ಳಾಪುರ ನಗರಸಭೆಗೆ ಪ್ರಸ್ತುತ ಈ ಮಾತು ಹೇಳಿ ಮಾಡಿಸಿದಂತಿದೆ. ಯಾಕೆ ಅಂತೀರಾ? ಇಬ್ಬರನ್ನ ಅಮಾನತು ಮಾಡುವವರೆಗೂ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಯಾವುದೇ ಕೆಲಸ ಆಗಿಲ್ಲ ಅಂದ್ರೆ ಇಲ್ಲಿನ ಅಧಿಕಾರಿಗಳು ಯಾವ ಮಟ್ಟದಲ್ಲಿದ್ದಾರೆ ಎಂಬುದನ್ನ ಊಹಿಸಬಹುದು. ಇಷ್ಟಕ್ಕೂ ಇವರಿಗೆ ಬಂದ ಬುದ್ಧಿ ಆದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಈ ವಿಡಿಯೋವನ್ನ ಒಮ್ಮೆ ನೋಡಿ. ಅಬ್ಬಬ್ಬಾ, ಏನಿದು ಚಿಕ್ಕಬಳ್ಳಾಪುರ ನಗರಸಭೆ ಕೆಲಸ ಮಾಡ್ತಿದೆ ಅಂತ ಆಶ್ಚರ್ಯ ಆಗಿರ್ಬೇಕಲ್ವಾ? ಇನ್ನೂ ಆಶ್ಚರ್ಯ ಮುಂದಿದೆ. ಮಳೆಗಾಲ ಆರಂಭವಾಗ್ತಿದೆ. ಚರಂಡಿಗಳು ಕಟ್ಟಿಕೊಂಡು ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗುವ ಆತಂಕವಿದೆ. ಖಾಲಿ ನಿವೇಶನಗಳಲ್ಲಿ ಗಿಡಗಂಟೆಗಳು ಬೆಳೆದು ಹಾವು ಚೇಳುಗಳ ಕಾಟ ಎದುರಾಗಿದೆ. ಕುಡಿಯುವ ನೀರಿನ ಸಮಸ್ಯೆಯಿಂದ ಹಲವು ಬಡಾವಣೆಗಳು ತತ್ತರಿಸುತ್ತಿವೆ. ಆದರೂ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಮಾತ್ರ ಈ ಯಾವ ಸಮಸ್ಯೆಗಳತ್ತಲೂ ಗಮನ ಹರಿಸಲಿಲ್ಲ. ತಾವಾಯಿತು, ತಮಗೆ ಆದಾಯ ತರುವ ಕೆಲಸಗಳಾಯಿತು ಎಂಬಂತೆ ಇದ್ರ. ದೂರುಗಳ ಸರಮಾಲೆಯೇ ಜಿಲ್ಲಾಧಿಕಾರಿಗಳಿಗೆ ಮುಟ್ಟಿದ ಪರಿಣಾಮ ಯಾವಾಗ ಜಿಲ್ಲಾಧಿಕಾರಿಗಳಾದ ಜಿ ಪ್ರಭು ಅವರು ನಗರಸಭೆಗೆ ಭೇಟಿ ನೀಡಿ ಇವರ ನಿರ್ಲಕ್ಷ್ಯತನವನ್ನ ಕಣ್ಣಾರೆ ಕಂಡು ಇಬ್ಬರನ್ನ ಅಮಾನತು ಮಾಡಿದ್ರಲ್ಲ, ಆಗ ನಗರಸಭೆ ಅಧಿಕಾರಿಗಳು ಒಮ್ಮೆಲೆ ನಿದ್ದೆಯಿಂದ ಎದ್ದಿದ್ದಾರೆ. ಕರ ವಸೂಲಿಗಾರರನ್ನ ಜಿಲ್ಲಾಧಿಕಾರಿಗಳು ಅಮಾನತು ಮಾಡಿ ಉಳಿದವರಿಗೆ ಎಚ್ಚರಿಕೆ ನೀಡಿದ ಪರಿಣಾಮ ಪೌರಾಯುಕ್ತರಿದ್ದಾರಲ್ಲ ಮನ್ಸೂರ್ ಅಲಿಯವರ ಅವರು ಈಗ ನಿಗದಿತ ಸಮಯಕ್ಕೆ ಬರಲು ಆರಂಭಿಸಿದ್ದಾರೆ. ಹೌದು, ಅವರು ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ದಿನದಿಂದ ಜಿಲ್ಲಾಧಿಕಾರಿಗಳ ಭೇಟಿಯವರೆಗೆ ಒಂದೇ ಒಂದು ದಿನ ನಿಗದಿತ ಸಮಯಕ್ಕೆ ಬಂದ ಉದಾಹರಣೆಯೇ ಇಲ್ಲ ಎಂಬುದು ನಾಗರಿಕರ ನೇರ ಆರೋಪವಾಗಿದೆ. ಪ್ರಮುಖವಾಗಿ ತುರ್ತು ಸೇವೆಗಳ ಜವಾಬ್ದಾರಿ ವಹಿಸಿಕೊಂಡಿರುವ ಅಧಿಕಾರಿಗಳು ಕಾರ್ಯಸ್ಥಾನದಲ್ಲೇ ಇರಬೇಕು ಎಂದು ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಪೌರಾಯುಕ್ತರಿಗಾಗಿಯೇ ಚಿಕ್ಕಬಳ್ಳಾಪುರದಲ್ಲಿ ಒಂದು ವಸತಿ ಗೃಹವೂ ಇದೆ. ಇಷ್ಟೆಲ್ಲ ಸೌಲಭ್ಯಗಳಿದ್ದರೂ ಪೌರಾಯುಕ್ತ ಮನ್ಸೂರ್ ಅಲಿ ಮಾತ್ರ ಒಂದೇ ಒಂದು ರಾತ್ರಿಯೂ ಚಿಕ್ಕಬಳ್ಳಾಪುರದಲ್ಲಿ ತಂಗಿದ ಉದಾಹರಣೆಯೇ ಇಲ್ಲ.
ಅಷ್ಟೇ ಅಲ್ಲ, ಜಿಲ್ಲಾಧಿಕಾರಿಗಳ ಭೇಟಿಯವರೆಗೂ ಒಂದು ದಿನವೂ ಕೆಲಸದ ಸಮಯಕ್ಕೆ ಕಚೇರಿಗೆ ಬಂದವರಲ್ಲ. ಯಾವಾಗ ಜಿಲ್ಲಾಧಿಕಾರಿಗಳು ಇಬ್ಬರನ್ನ ಅಮಾನತು ಮಾಡಿ ಉಳಿದವರಿಗೆ ಎಚ್ಚರಿಕೆ ನೀಡಿದ್ರೋ ಅದರ ಮಾರನೇ ದಿನದಿಂದಲೇ ಪೌರಾಯುಕ್ತರು ನಿಗದಿತ ಸಮಯಕ್ಕೆ ಬಂದು ತಮ್ಮ ಕಚೇರಿಯಲ್ಲಿ ಆಸೀನರಾಗ್ತಿದ್ದಾರೆ. ಇದು ಒಂದು ರಾತ್ರಿಯ ಕ್ರಾಂತಿಕಾರಕ ಬದಲಾವಣೆ ಎಂದರೆ ತಪ್ಪಾಗಲಾರದು. ಜೊತೆಗೆ ಬಿಬಿ ರಸ್ತೆಯಲ್ಲಿ ಸ್ವಚ್ಛತೆಯನ್ನು ಆರಂಭಿಸಿದ್ದಾರೆ. ಅದು ಬಿಬಿ ರಸ್ತೆಯಲ್ಲಿ ಮಾಡುತ್ತಿರುವ ಸ್ವಚ್ಛತೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಮಾತ್ರ ಎಂಬುದು ವಿಶೇಷ. ಮೊನ್ನೆ ರಸ್ತೆ ಮಧ್ಯೆ ಇರೋ ಡಿವೈಡರ್ನಲ್ಲಿ ಬೆಳೆದಿರುವ ಗಿಡ ಗಂಟೆಗಳನ್ನು ಪೌರಕಾರ್ಮಿಕರಿಂದ ಸ್ವಚ್ಛಗೊಳಿಸಲಾಗಿತ್ತು. ಇಂದು ಟ್ಯಾಂಕರ್ ಮೂಲಕ ನೀರು ಹಾಕಿ ರಸ್ತೆಯನ್ನ ತೊಳೆಯಲಾಯಿತು. ಆದರೆ ಚಿಕ್ಕಬಳ್ಳಾಪುರ ನಗರದ ತಿಮ್ಮಕ್ಕ ಬಡಾವಣೆಗೆ ಕಳೆದ 2 ತಿಂಗಳಿನಿಂದ ಜಕ್ಕಲಮಡುಗು ಜಲಾಶಯದ ನೀರಿಲ್ಲ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಪೈಪ್ಲೈನ್ ಒಡೆದ ಪರಿಣಾಮ ಈ ಬಡಾವಣೆ ಜನರು ಕುಡಿಯುವ ನೀರಿಗಾಗಿ 1.5 ತಿಂಗಳು ಪರದಾಡುವಂತಾಯಿತು. ಕೊನೆಗೆ ನಗರಸಭೆ ಮಾಜಿ ಉಪಾಧ್ಯಕ್ಷ ನಾಗರಾಜು ಒತ್ತಡಕ್ಕೆ ಮಣಿದು ಹಳೆ ಕೊಳವೆ ಬಾವಿ ಸ್ವಚ್ಛಗೊಳಿಸಿ ನೀರು ನೀಡಲಾಗುತ್ತಿದೆಯಾದರೂ ಅದು ಬಡಾವಣೆಯ ಜನತೆಗೆ ಸಾಲ್ತಿಲ್ಲ. ಪರಿಸ್ಥಿತಿ ಹೀಗಿರಬೇಕಾದ್ರೆ ನಮ್ಮ ನಗರಸಭೆಯವರು ರಸ್ತೆ ತೊಳೆಯಲು ಟ್ಯಾಂಕರ್ ಗಟ್ಟಲೆ ನೀರು ಬಳಸುತ್ತಿರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಅದರಲ್ಲೂ ರಾತ್ರಿ ಉತ್ತಮ ಮಳೆಯಾಗಿ ರಸ್ತೆಗಳೆಲ್ಲ ಸ್ವಚ್ಛವಾಗಿವೆ. ಬೆಳಗಾಗುತ್ತಲೇ ನಮ್ಮ ನಗರಸಭೆ ಟ್ಯಾಂಕರ್ ಗಟ್ಟಲೆ ನೀರು ರಸ್ತೆಗೆ ಬಿಡ್ತಿದೆ. ಇದು ಯಾಕೆ ಸರ್ ಅಂತ ಕೇಳಿದ್ರೆ ನಮ್ಮ ಪೌರಾಯುಕ್ತ ಮನ್ಸೂರ್ ಅಲಿ ಅವರು ನೀಡಿದ ಉತ್ತರ ಏನು ಅಂತ ನೀವೇ ನೋಡಿ. ಸರ್, ನಗರಸಭೆಯಿಂದ ಎಲ್ಲ ರಸ್ತೆಗಳನ್ನು ಮತ್ತು ಎಲ್ಲ ನಗರಸಭೆ ವಾರ್ಡ್ಗಳನ್ನು ಶುದ್ಧವಾಗಿ ಮತ್ತು ಸ್ವಚ್ಛವಾಗಿರ್ತಕ್ಕಂತಹ ಜವಾಬ್ದಾರಿ ನಗರಸಭೆಯದು, ಮತ್ತು ಅಷ್ಟೇ ಜವಾಬ್ದಾರಿ ನಾಗರಿಕರದ್ದು ಸಹ ಆಗಿರುತ್ತದೆ. ಈ ದಿಶೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೊಸದಾಗಿ ನಮ್ಮ ರಘು ಸರ್ ಬಂದ ನಂತರ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದರು. ಎಲ್ಲ ಮುಖ್ಯ ರಸ್ತೆಗಳನ್ನು ನೀಟಾಗಿ ಯಾವುದೇ ಕಸ ಮುಕ್ತ ಡಬ್ರೀಸ್ ಇರ್ಬೋದು, ಕಲ್ಲು ಮಣ್ಣು ಕಸ ಎಲ್ಲವನ್ನು ಕ್ಲೀನ್ ಮಾಡಿ ಸ್ವಚ್ಛವಾಗಿಡಬೇಕು ಅಂತ ಈಗ ಆಲ್ರೆಡಿ ಸುಮಾರು ಒಂದು 3-4 ತಿಂಗಳ ಹಿಂದೆಯೇ ನಮಗೆ ಸಭೆಗಳನ್ನು ಮಾಡಿ ನಿರ್ದೇಶನವನ್ನು ನೀಡಿದ್ರು. ಅದಾದ ನಂತರ ಪ್ರತಿ ವಾರ್ಡಲ್ಲಿಯೂ ಸಹ ನಾವು ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಂಡು ಎಲ್ಲ ಡ್ರೈನ್ಸ್ ಇರ್ಬೋದು, ವಾರ್ಡ್ ಒಳಗಿರ್ತಕ್ಕಂಥ ರಸ್ತೆಗಳನ್ನು ಸಹ ಸ್ವಚ್ಛವಾಗಿಡಬೇಕಂತ ಮಾರ್ಗದರ್ಶನ ನೀಡಿದರು. ಆ ಒಂದು ದಿಶೆಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಿ ಈಗ ಪ್ರತಿ ವಾರ್ಡ್ ಇರ್ಬೋದು, ಪ್ರತಿ ಮುಖ್ಯ ರಸ್ತೆಗಳನ್ನಿರ್ಬೋದು ಹಂತ ಹಂತವಾಗಿ ನಾವು ಸ್ವಚ್ಛ ಮಾಡ್ತಾ ಬರ್ತಾ ಇದ್ದೀವಿ ಸರ್. ಇದ್ರ ಜೊತೆಗೆ ನಾಗರಿಕರು ಸಹ ನಮಗೆ ಸಹಕಾರವನ್ನು ಕೊಡಬೇಕು. ಅವ್ರು ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಊರನ್ನು ನಾವು ಒಂದು ಸ್ವಚ್ಛ ನಗರವನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ ಸರ್. ನಾವು ಅದು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು UGD ವಾಹನದ ಏನು UGD ವಾಹನ ಇದೆಯೇ, UGD ವಾಹನದಲ್ಲಿ ಅದನ್ನು ಸ್ವಚ್ಛ ಮಾಡ್ತಾ ಇದ್ದೀವಿ. ಕುಡಿಯುವ ನೀರಿನ ಟ್ಯಾಂಕರನ್ನು ಅಲ್ಲಿ ಯಾವುದೇ ಯೂಸ್ ಮಾಡ್ತಾ ಇಲ್ಲ. ಅದಾದ ನಂತರ ಇಡೀ ಜಿಲ್ಲೆಯಲ್ಲಿ ನಮ್ಮ ನಗರದಲ್ಲಿ ನೀರಿನ ಅಭಾವ ಯಾವುದೂ ಇಲ್ಲ. ಯಾಕಂತೇಳಿದರೆ ನಾವು ಜಕ್ಕಲಮಡುವಿಂದ ನೀರಿನ ಸಪ್ಲೈಯನ್ನು ಕೊಡ್ತಾ ಇದ್ದೀವಿ, ಮತ್ತು ಪ್ರತಿ ವಾರ್ಡಲ್ಲಿ 3-4 ಬೋರ್ವೆಲ್ಗಳಿದ್ದಾವೆ. ಅದರಿಂದಲೂ ಸಹ ನಾವು ಸಪ್ಲೈಯನ್ನು ಕೊಡ್ತಾ ಇದ್ದೀವಿ. ನೀವು ಹೇಳ್ದಂಗೆ ಕೆಲವು ಬಡಾವಣೆ ಪ್ರಶಾಂತ್ ನಗರ ಇರ್ಬೋದು, ತಿಮ್ಮಕ್ಕ ಬಡಾವಣೆ, ಇಲ್ಲಿ ಕೆಲವು ಬೋರ್ವೆಲ್ ರಿಪೇರಿಯಿಂದಾಗಿ ಸಮಸ್ಯೆ ಆಗಿತ್ತು. ರಿಪೇರಿ ಮಾಡಿದ್ದೀವಿ. ಅಲ್ಲೂ ಹೆಚ್ಚುವರಿ ಏನು ಬೋರ್ವೆಲ್ ಬೇಕಾಗುತ್ತೆ ಅದಕ್ಕೂ ಸಹ ನಾವು ಪ್ರಾವಿಷನ್ ಮಾಡ್ಕೊಂಡು ಈ ವರ್ಷದಲ್ಲಿ ಅವಕಾಶ ಕಲ್ಪಿಸ್ಕೊಳ್ತೇವೆ ಸರ್. ಕೇಳಿದ್ರಲ್ಲ, 1-2 ಬಡಾವಣೆಗಳಲ್ಲಿ ನೀರಿನ ಸಮಸ್ಯೆ ಇದೆಯಂತ, ಕೊಳವೆ ಬಾವಿ ಕೊರೆಸಬೇಕಂತ. ಆದರೆ ಯಾವಾಗ ಅನ್ನೋದು ಮತ್ತೆ ಜಿಲ್ಲಾಧಿಕಾರಿಗಳು ಬರೋವರೆಗೂ ತಿಳಿಯಲ್ಲ ಅನ್ಸತ್ತೆ. ಇನ್ನು ಬಸ್ ನಿಲ್ದಾಣ ಮುಂಭಾಗದಲ್ಲಿ ಮಾತ್ರ ಸ್ವಚ್ಛತೆ ಮಾಡಲು ಕಾರಣ ಜಿಲ್ಲಾಧಿಕಾರಿಗಳು ಸಂಚರಿಸುವ ಮಾರ್ಗ ಸ್ವಚ್ಛವಾಗಿದ್ರೆ ಇಡೀ ನಗರ ಸ್ವಚ್ಛವಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಭಾವಿಸುತ್ತಾರೆ ಎಂಬ ದೂರದೃಷ್ಟಿ ಎನ್ನುತ್ತಿದ್ದಾರೆ ಇಲ್ಲಿನ ಪ್ರಜ್ಞಾವಂತರ. ಯಾಕೆಂದ್ರೆ ಅದೇ ರಸ್ತೆಗೆ ಹೊಂದಿಕೊಂಡಿರುವ ಖಾಸಗಿ ಬಸ್ ನಿಲ್ದಾಣದ ಕಟ್ಟಡ ಗಬ್ಬೆದ್ದು ನಾರ್ತಿದೆ. ಅದು ಒಂದು ರೀತಿಯಲ್ಲಿ ಕುಡುಕರ ತಾಣವಾಗಿ ಬದಲಾಗಿದೆ. MG ರಸ್ತೆ ಕಾಮಗಾರಿ ನಡೆಯುತ್ತಿರುವ ಕಾರಣ ಈ ರಸ್ತೆಯಲ್ಲಿ ಸಂಚರಿಸುವ ಜನರಿಗೆ ನರಕವಾಗಿ ಪರಿಣಮಿಸಿದೆ. ಚೆನ್ನಯ್ಯ ಉದ್ಯಾನ ಸೇರಿದಂತೆ ಎಲ್ಲಾ ಉದ್ಯಾನಗಳು ಪಾಳು ಬಿದ್ದಿವೆ. ಯಾವ ಸಮಸ್ಯೆ ಬಗೆಹರಿಸಲು ಗಮನ ನೀಡಿದ ನಗರಸಭೆ ಕೇವಲ KSRTC ಬಸ್ ನಿಲ್ದಾಣದಿಂದ ಶಿಡ್ಲಘಟ್ಟ ವೃತ್ತದವರೆಗೆ ಮಾತ್ರ ಸ್ವಚ್ಛಗೊಳಿಸಿ ಜಿಲ್ಲಾಧಿಕಾರಿಗಳಿಂದ ಶಹಬ್ಬಾಸ್ಗಿರಿ ಪಡೆಯುವ ಹುನ್ನಾರ ನಡೆಸುತ್ತಿದೆ ಎಂಬುದು ನಾಗರಿಕರ ನೇರ ಆರೋಪವಾಗಿದೆ. ಇನ್ನು ಖಾತೆಗಳಿಗೆ ಸಂಬಂಧಿಸಿಯೂ ಕೆಲಸ ವೇಗ ಪಡೆದಿಲ್ಲ ಎಂಬ ಆರೋಪ ಮುಂದುವರೆದಿದೆ.
ಪೌರಾಯುಕ್ತರು ನಿಗದಿತ ಸಮಯಕ್ಕೆ ಕಚೇರಿಗೆ ಬಂದರೂ ಜನರ ಕೆಲಸ ಮಾಡಲು ಎಷ್ಟು ಆಸಕ್ತಿ ತೋರಲಿದ್ದಾರೆ ಎಂಬುದು ಪ್ರಸ್ತುತ ಎದುರಾಗಿರುವ ಪ್ರಶ್ನೆಯಾಗಿದ್ದು, ನಗರಸಭೆ ಅಧಿಕಾರಿಗಳು ಇನ್ನಾದರೂ ಜನರ ಕೆಲಸ ಮಾಡಲು ಮುಂದಾಗಲಿ ಎಂದು ಜನರು ಒತ್ತಾಯಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಬರುತ್ತಿರುವ ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ವಾರ್ಷಿಕೋತ್ಸವದ ಅಂಗವಾಗಿ ಮಹಿಳೆಯರು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸನ್ಮಾನ ಸತ್ಕಾರ ಅದ್ದೂರಿಯಾಗಿ ನಡೆಯಿತು. ಈ ಕುರಿತು ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೀಗೆ ಬಣ್ಣ ಬಣ್ಣದ ಉಡುಪುಗಳಲ್ಲಿ ಮಿಂಚಿದ ಮಹಿಳೆಯರು ವೇದಿಕೆಯಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕಂಡು ಶಿಳ್ಳೆ ಚಪ್ಪಾಳೆ ಹೊಡೆಯುತ್ತಿರುವ ಮಹಿಳೆಯರು. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ವಾಸವಿ ಭಜನೆ ಮಂದಿರದಲ್ಲಿ. ಹೌದು, ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ವಾರ್ಷಿಕೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಆರ್ಯವೈಶ್ಯ ಲೇಡೀಸ್ ಗ್ರೂಪ್ ಇಂಟರ್ ನ್ಯಾಷನಲ್ ಸಂಸ್ಥೆಯನ್ನ ಕವಿತಾ ಎರಗಂ ನಿರ್ಮಿಸಿದ್ದು, ಕಳೆದ ಹಲವು ವರ್ಷಗಳಿಂದ ದೇಶ ಹಾಗೂ ವಿದೇಶಗಳಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. ಚಿಕ್ಕಬಳ್ಳಾಪುರ ಘಟಕದ ಅಧ್ಯಕ್ಷೆ ಆಶಾ ರಾಣಿ ನೇತೃತ್ವದಲ್ಲಿ ಈಗಾಗಲೇ ಹಲವು ಸಾಮಾಜಿಕ ಕಾರ್ಯಗಳು ನಡೆದಿದ್ದು, ಅಧ್ಯಕ್ಷೆಯಾಗಿ 1 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಮಹಿಳೆಯರೆಲ್ಲ ಸೇರಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿದ್ರು. ವೇದಿಕೆಯಲ್ಲಿ ಮಹಿಳೆಯರು, ಹಿರಿಯರು ಸೇರಿದಂತೆ ಕನ್ನಡ ಚಲನಚಿತ್ರದ ಹಾಡುಗಳು, ರ್ಯಾಂಪ್ ವಾಕ್, ಅಮ್ಮ ಮಗಳ ಕಾಮಿಡಿ ಶೋ ಹಾಗೂ ಅತ್ತೆ ಸೊಸೆಯರ ಜಿಗಲ್ಬಂದಿ ನೃತ್ಯ, ಇನ್ನು ವಿವಿಧ ಬಗೆಯ ಆಟಗಳು ವಿಶೇಷ ಆಕರ್ಷಣೆಯಾಗಿದ್ದವು. ಈಗ ಬೆಳಗಿಂದ ಫಸ್ಟ್ ಬಂದಿದ ತಕ್ಷಣ ನಮ್ಮ AVLGದು ಪ್ರೇಯರ್ ಆಯಿತು. ಪ್ರೇಯರ್ ಆದ ನಂತರ ನಮ್ಮ ಮಹಿಳೆಯರೆಲ್ಲ ಸೇರಿಕೊಂಡು ಡ್ಯಾನ್ಸ್, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ರು. ಒಬ್ಬೊಬ್ಬರು ಡ್ಯಾನ್ಸ್ ಆಡಿದ್ರು, ಒಬ್ಬರು ಹಾಡು ಆಡಿದ್ರು, ಒಬ್ಬರು ಡ್ರಾಮಾ ಮಾಡಿದ್ರು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ಕೊಂಡು ಬಂದ್ವಿ. ವರ್ಷವಿಡೀ ಯಾರ್ಯಾರು ಶ್ರಮಿಸಿದ್ರಲ್ಲ ಅವ್ರಿಗೆಲ್ಲರೂ ಒಂದೊಂದು ಅವ್ರದ್ದು ಕಲೆಗೆ ಪ್ರೋತ್ಸಾಹ ನೀಡೋದಕ್ಕೋಸ್ಕರ ಒಂದು ಅವಾರ್ಡ್ ಅಂತ ಕೊಟ್ವಿ. ಅದು ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಮೋರ್ ದೆನ್ 75 ಜನ ಭಾಗವಹಿಸಿದ್ದಾರೆ. ತುಂಬ ಚೆನ್ನಾಗಿ ನಡೆದಿದೆ. ಈ ಕಾರ್ಯಕ್ರಮಗಳನ್ನೆಲ್ಲ ನೀವು ಮಾಧ್ಯಮದಲ್ಲಿ ಬಿತ್ತರಿಸಿರೋದ್ರಿಂದ ತುಂಬ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಪಬ್ಲಿಕ್ಕಿಂದ. ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ ಮಹಿಳೆಯರು ಶಿಳ್ಳೆ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದ್ರು. ಇದೇ ವೇಳೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ ಮಹಿಳೆಯರನ್ನ ಸನ್ಮಾನಿಸಿ ಗೌರವಿಸಿ ಸಂತೋಷ ವ್ಯಕ್ತಪಡಿಸಿದ್ರು. ಮಹಿಳೆಯರ ಪ್ರತಿಭೆ ಅನಾವರಣಗೊಳಿಸುವ ಜೊತೆಗೆ ಸಮಾಜ ಸೇವೆಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಘದ ಪದಾಧಿಕಾರಿಗಳು ತಿಳಿಸಿದರು. ಕಾರ್ಯಕ್ರಮ ಭಕ್ತಿ ಭಾವ ಹಾಗೂ ಸಂಭ್ರಮದ ವಾತಾವರಣದಲ್ಲಿ ನಡೆಯಿತು. ಜೈ ವಾಸವಿ, ನನ್ನ ಹೆಸರು ಸೌಮ್ಯ ಅಂತ. ನಾನು AVLG ಚಿಕ್ಕಬಳ್ಳಾಪುರ ವಿಂಗ್ ಸೆಕ್ರೆಟರಿ. ಈ ವರ್ಷ ಪೂರ್ತಿ ನಾವು ಎಷ್ಟು ದಣಿದಿದ್ದೀವೋ ಇವತ್ತು ಅದನ್ನು ಆಚರಣೆ ಮಾಡಿಕೊಂಡು ಎಲ್ಲರ ಜೊತೆ ಸದಸ್ಯರೊಂದಿಗೆ ಸಂಭ್ರಮಿಸಬೇಕು ಅಂತ ಬಂದಿದ್ದೀವಿ. ಸೊ ಅದು ಪ್ರೋಗ್ರಾಮ್ ಹೆಸರೇ ಸಂಭ್ರಮ ಅಂತ ನಮ್ಮ AVLG ಚಿಕ್ಕಬಳ್ಳಾಪುರದು. ಈ ಸದಸ್ಯರೆಲ್ಲರೂ ಇಷ್ಟು ದಿನ ಮನೆಯಲ್ಲಿ ಕೂತು ರಜೆಗಳು, ಕೆಲಸ ಕಾರ್ಯಗಳಲ್ಲಿ ಒತ್ತಡ, ಅವರು ಅದನ್ನೆಲ್ಲ ಒಂದು ವಿಶ್ರಾಂತಿ ತಗೊಂಡು ಇಲ್ಲಿ ಬಂದು ಅವರ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟು ಅವರ ಸಮಯವನ್ನು ಇಲ್ಲಿ ನಮಗೋಸ್ಕರ ಬಂದು ಸ್ಪೆಂಡ್ ಮಾಡಿ ಇಲ್ಲಿ ನಮಗೆಲ್ಲರಿಗೂ ಎಂಟರ್ಟೈನ್ ಮಾಡಿದ್ದಾರೆ. ಅಲ್ಲಿ ನಾವು 100ಕ್ಕೂ ಹೆಚ್ಚು ಪ್ರಾಜೆಕ್ಟ್ನ ನಮ್ಮ ವಿಂಗ್ ಪ್ರೆಸಿಡೆಂಟ್ ಆದವರು ಮಾಡಿದ್ದಾರೆ. ಸೊ ಅವ್ರಿಗೆ ಬೀಳ್ಕೊಡುಗೆ ಕೊಡ್ತಾ ಒಂದು ಆನಂದವಾದ
ಪ್ರೋಗ್ರಾಮ್ನ ಎಂಜಾಯ್ ಮಾಡೋದಕ್ಕೆ ಇವತ್ತು ಎಲ್ಲರೂ ನೆರೆದಿದ್ದೀವಿ. ನಮಸ್ತೆ, ನಾನು ದೀಪಾ ಸಂತೋಷ್ ಅಂತ ಹೇಳಿ. ಮುಂಚಿತವಾಗಿ ನಮ್ಮ ಆಶಾಕ್ಕಾಗಿ ಈ AVLGIಯಲ್ಲಿ ಅವರು ಇವಾಗ ಪ್ರೆಸಿಡೆಂಟ್ ಆಗಿ ಇದೊಂದು 11 ಮಂತ್ಸ್ ಏನು ಮಾಡಿದಾರೋ ಅವ್ರದ್ದೊಂದು ಗ್ರೇಟ್ ಅಚೀವ್ಮೆಂಟು. ನಾವು ನಮ್ಮ ಸ್ಕೂಲ್ ಡೇಸಲ್ಲಿ ಈ ಥರ ಎಲ್ಲ ರೆಡಿಯಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ವಿ. ಆ ಒಂದು ಜೋಶು ಎಲ್ಲ ಒಂದು ಸ್ಟ್ರೆಸ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ಅದೆಲ್ಲ ಹೊಟ್ಟೋಗುತ್ತೆ. ಅದು ಎಷ್ಟು ಒಳ್ಳೆ ಒಂದು ದೊಡ್ಡ ರಿಲೀಫ್ ಸಿಗುತ್ತೆ ಅಂದರೆ ನೀವು ನನ್ನ ಸ್ವೆಟ್ ಬರ್ತಾ ಇರೋ ರೂಪದಲ್ಲೇ ನೋಡ್ಬೋದು, ಇಷ್ಟು ರಿಲ್ಯಾಕ್ಸ್ ಆಗಿಬಿಡ್ತೀವಿ. ಸೊ ಫಸ್ಟಾಗಿ ನಾವು ಆಶಾಕ್ಕಾಗಿ ತುಂಬ ಹಾರ್ಟ್ಫುಲ್ಲಿ ಆಗಿ ಥ್ಯಾಂಕ್ಸ್ ಹೇಳೋದು ತುಂಬ ಇಷ್ಟ. ಒಟ್ಟಾರೆಯಾಗಿ ಮಹಿಳೆಯರು ಹಿರಿಯರು ಸೇರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕನ್ನಡ ಚಲನಚಿತ್ರ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿ ಮಸ್ತ್ ಎಂಜಾಯ್ ಮಾಡಿದ್ರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನೋ ಮಾತು ಕೇಳಿದ್ದೀರಲ್ಲ. ಇದು ಎತ್ತಿನಹೊಳೆ ಯೋಜನೆಗೆ ಹೇಳಿ ಮಾಡಿಸಿದಂತಿದೆ. ಈ ಯೋಜನೆ ಪೂರ್ಣವಾಗಲ್ಲ, ಬರಪೀಡಿತ ಜಿಲ್ಲೆಗಳಿಗೆ ನೀರು ಬರಲ್ಲ ಎಂದು ಹಲವಾರು ತಜ್ಞರು ಹೇಳುತ್ತಿದ್ದು, ಮೊಂಡುಗೆ ಬಿದ್ದಿರುವ ರಾಜ್ಯ ಸರ್ಕಾರ ಅದಕ್ಕೆ ಅನುದಾನ ನೀಡುವುದನ್ನ ಮುಂದುವರೆಸಿದೆ. ಇದೀಗ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಿದ್ದ ಅಣೆಕಟ್ಟಿಗೆ ವಿರೋಧ ವ್ಯಕ್ತವಾಗುತ್ತಿದೆ. ಹಾಗಾಗಿ ಯೋಜನೆ ಪೂರ್ಣಗೊಳ್ಳುವುದು ಮತ್ತಷ್ಟು ವಿಳಂಬವಾಗುವುದರಲ್ಲಿ ಅನುಮಾನವಿಲ್ಲ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಎತ್ತಿನಹೊಳೆ ಯೋಜನೆ ನೀರು ಸಂಗ್ರಹಣೆಗೆ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಹೋಬಳಿಯ ಲಕ್ಕೇನಹಳ್ಳಿಯಲ್ಲಿ ಜಲಾಶಯ ನಿರ್ಮಾಣ ಮಾಡಲು ಸರ್ಕಾರ ನಿರ್ಧರಿಸಿದೆ. ಇದರಿಂದ ಲಕ್ಕೇನಹಳ್ಳಿ ಸೇರಿ ಸುತ್ತಮುತ್ತಲಿನ ಸುಮಾರು 7 ಗ್ರಾಮಗಳು ಮುಳುಗಡೆಯಾಗಲಿವೆ ಎಂದು ಗ್ರಾಮಗಳ ರೈತರು ಜಲಾಶಯ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಅವೈಜ್ಞಾನಿಕ ಯೋಜನೆ ಕೈಬಿಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಮಾಡಿದರು. ಜಲಾಶಯ ನಿರ್ಮಾಣದಿಂದ ಬಾಧಿತರಾಗುವ ಸುತ್ತಮುತ್ತಲಿನ ಗ್ರಾಮಸ್ಥರು ನಗರದ ಜಿ ರಾಮೇಗೌಡ ವೃತ್ತದಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಿ ತಹಸೀಲ್ದಾರ್ ಮಲ್ಲಪ್ಪ ಕೆ ಯರಗೋಳಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ವಕೀಲ ನರಸಿಂಹಗೌಡ, ಲಕ್ಕೇನಹಳ್ಳಿಯಲ್ಲಿ ಯಾವುದೇ ಕಾರಣಕ್ಕೂ ಜಲಾಶಯ ನಿರ್ಮಾಣ ಮಾಡಬಾರದು. ಡ್ಯಾಂ ನಿರ್ಮಾಣ ಮಾಡಲು ಪರಿಸರ ಕಾಯ್ದೆ ಉಲ್ಲಂಘಿಸಿ ರೈತರ ಅಭಿಪ್ರಾಯ ಕೇಳದೆ ತೀರ್ಮಾನಿಸಲಾಗಿದೆ. ಒಂದು ವೇಳೆ ಲಕ್ಕೇನಹಳ್ಳಿಯಲ್ಲಿ ಡ್ಯಾಂ ನಿರ್ಮಾಣವಾದರೆ ಸುಮಾರು 2.45 TMC ನೀರು ಶೇಖರಣೆಯಾಗುತ್ತದೆ. ಇದರಿಂದ ಶ್ರೀರಾಮನಹಳ್ಳಿ, ದಾಸರಪಾಳ್ಯ, ಶಿಂಗೇನಹಳ್ಳಿ, ಗಾಣದಾಳು, ಹನುಮಂತಯ್ಯನಪಾಳ್ಯ, ನರಸಾಪುರ, ಲಕ್ಕೇನಹಳ್ಳಿ ಸೇರಿ ಒಟ್ಟು 7 ಗ್ರಾಮಗಳು ಸಂಪೂರ್ಣ ಮುಳುಗಡೆಯಾಗುತ್ತವೆ. ಸುಮಾರು 2673 ಎಕರೆ ಫಲವತ್ತಾದ ಜಮೀನು ನಾಶವಾಗುತ್ತದೆ. ಮುಳುಗಡೆಯಾಗುವ ಹಳ್ಳಿಗಳಲ್ಲಿ ಜನರು ವಾಸ ಮಾಡಲು ಆಗುವುದಿಲ್ಲ. ಫಲವತ್ತಾದ ಭೂಮಿ ಜಲಾವೃತವಾಗುತ್ತದೆ. ರೈತರು ಮನೆ ಹೊಲ ಕಳೆದುಕೊಂಡು ಅನಾಥರಾಗುತ್ತೇವೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ನಮಗೆ ಸರ್ಕಾರ ನೀಡುವ ಅಂಗೈಯಗಲ ಭೂಮಿ ಮನೆ ಬೇಡ. ನಮ್ಮ ಹಳ್ಳಿಗಳಲ್ಲೇ ನಾವು ವಾಸ ಮಾಡ್ತೇವೆ. ನಮ್ಮ ಜಮೀನಿನಲ್ಲೇ ಉತ್ತು ಬಿತ್ತು ಬೆಳೆ ಬೆಳೆದು ಜೀವನ ಸಾಗಿಸುತ್ತೇವೆ. ನಾವು ಹುಟ್ಟಿ ಬೆಳೆದ ಜಾಗವನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ. ಸಾಸಲು ಹೋಬಳಿಯಲ್ಲಿ ಸುಮಾರು 1200 ಎಕರೆಯಲ್ಲಿ ಅಡಿಕೆ ಬೆಳೆಯನ್ನ ಬೆಳೆಯಲಾಗುತ್ತದೆ. 1400 ಎಕರೆಯಲ್ಲಿ ತರಕಾರಿ, ಜೋಳ, ರಾಗಿ ಸೇರಿದಂತೆ ಇತರೆ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ವಾರ್ಷಿಕವಾಗಿ 20 ಕೋಟಿಗೂ ಹೆಚ್ಚು ಅಡಿಕೆ ವಹಿವಾಟು ಮಾಡಲಾಗುತ್ತೆ. 10 ಕೋಟಿಗೂ ಹೆಚ್ಚು ರಾಗಿ, ಜೋಳ, ತರಕಾರಿ ಸೇರಿದಂತೆ ಇತರೆ ಬೆಳೆಗಳ ವಹಿವಾಟು ನಡೆಯುತ್ತದೆ ಎಂದರು. ಮುಖಂಡ ಗೋವಿಂದರಾಜು ಮಾತನಾಡಿ, ಬೇಕಾಬಿಟ್ಟಿಯಾಗಿ ಯೋಜನಾ ವೆಚ್ಚ ಹೆಚ್ಚಿಸುವ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ದೊಡ್ಡ ಮೊತ್ತದ ನಷ್ಟ ಉಂಟು ಮಾಡಲಾಗಿದೆ. ಯೋಜನೆಗೆ ಬಳಸಲಾಗಿರುವ ಎಲ್ಲ ನಿಯಮಗಳು ಅವೈಜ್ಞಾನಿಕವಾಗಿವೆ. ಈ DPR ರದ್ದು ಮಾಡಬೇಕು. ಇಲ್ಲಿ ಡ್ಯಾಂ ಯೋಜನೆಯು ಸಫಲವಾಗುವುದಿಲ್ಲ ಎಂದರು. ಮನವಿ ಸ್ವೀಕರಿಸಿ ಮಾತನಾಡಿದ ಮಲ್ಲಪ್ಪ ಕೆ ಯರಗೋಳ, ರೈತರ ಸಂಕಷ್ಟಗಳನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಸೂಕ್ತ ಕ್ರಮ ವಹಿಸಲಾಗುವುದು ಎಂದರು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಇನ್ನು 2 ವರ್ಷ ತುಂಬದ ಮುದ್ದಾದ ಮಗು ಆಡುತ್ತಾ ನಲಿಯುತ್ತಾ ಅಮ್ಮನ ಮಡಿಲಲ್ಲಿ ಮಲಗಿ ನಿದ್ರಿಸಬೇಕಾದ ಆ ಮಗು ಇದೀಗ ವಿಶ್ವ ದಾಖಲೆ ಮಾಡಿದೆ. ಕಲಾಮ್ಸ್ ವಿಶ್ವ ದಾಖಲೆ ಮುಡಿಗೇರಿಸಿಕೊಂಡ ಅಸಾಧಾರಣ ಮಗುವಿನ ವಯಸ್ಸು 22 ತಿಂಗಳು ಮಾತ್ರ. ಹಾಗಾದ್ರೆ ಆ ಮಗುವಿನ ಆ ಸಾಧನೆ ಏನು, ದಾಖಲೆ ಪಡೆದಿದ್ದು ಹೇಗೆ ನೋಡೋಣ ಬನ್ನಿ. ಸಾಮಾನ್ಯವಾಗಿ ಪುಟ್ಟ ಮಕ್ಕಳೆಂದರೆ ತುಂಟಾಟ ಮಾಡೋದು, ಅಮ್ಮನೊಂದಿಗೆ ಮುನಿಸಿಕೊಳ್ಳೋದು, ಇಲ್ಲವೇ ಅಮ್ಮನ ಮಡಿಲಲ್ಲಿ ಮಲಗಿ ನಿದ್ದೆ ಮಾಡೋದು, ಇಷ್ಟನ್ನ ಹೊರತುಪಡಿಸಿ ಮತ್ತೊಂದು ಗೊತ್ತಿರಲ್ಲ. ಆದರೆ ಇಲ್ಲೊಂದು ಮಗು ತಮ್ಮ ಅಸಾಧಾರಣ ಗ್ರಹಿಕೆ ಶಕ್ತಿಯಿಂದ ವಿಶ್ವ ದಾಖಲೆಯಲ್ಲಿ ಹೆಸರು ನಮೂದಿಸಿದೆ. ಹೌದು, ಆ ಪುಟ್ಟ ಮಗುವಿನ ವಯಸ್ಸು 1 ವರ್ಷ 8 ತಿಂಗಳು.
ಹೆಸರು ಸಹಸ್ರ ಎಸ್ ಕೇಸಾಪುರ. ಈ ಮಗು ತನ್ನ ಅಸಾಧಾರಣ ಗ್ರಹಿಕೆಯ ಶಕ್ತಿ ಹಾಗೂ ಪ್ರತಿಭೆಯಿಂದ ಕಲಾಂಸ ವಿಶ್ವ ದಾಖಲೆ ನಿರ್ಮಿಸುವಲ್ಲಿ ಯಶಸ್ವಿಯಾಗಿದೆ. 1 ಸಹಸ್ರ 2024ರ ಫೆಬ್ರವರಿ 16ರಂದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹಿರೇಮುರಾಳ ಗ್ರಾಮದಲ್ಲಿ ಜನಿಸಿದ್ದು, ಪ್ರಸ್ತುತ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬಜಗುಳಿ ಗ್ರಾಮದಲ್ಲಿ ಪೋಷಕರೊಂದಿಗೆ ವಾಸವಾಗಿದ್ದಾಳೆ. ಈ ಮಗು ಆಂಗ್ಲ ಭಾಷೆಯ ಎಲ್ಲ 26 ಅಕ್ಷರಗಳನ್ನು ಹೇಳುವುದು, 7 ಬಣ್ಣಗಳನ್ನು ಗುರುತಿಸುವುದು, 12 ತಿಂಗಳುಗಳ ಹೆಸರನ್ನ ಹೇಳುವುದು, 4 ರೈಮ್ಸ್ ಹಾಡುವುದು, 2 ಶ್ಲೋಕ ಹೇಳುವುದು, 2 ವಚನ ಹೇಳುವುದು, ವಾರದ 7 ದಿನಗಳನ್ನು ಹೇಳುವುದು, ದೇಹದ 20 ಅಂಗಾಂಗಗಳನ್ನು ಗುರುತಿಸುವುದು ಸೇರಿದಂತೆ ಒಟ್ಟು 18 ವಿಚಾರಗಳನ್ನು ಗ್ರಹಿಸಿ ಹೇಳುವ ಮೂಲಕ ಕಲಾಂಸ ವಿಶ್ವ ದಾಖಲೆಯಲ್ಲಿ ಹೆಸರು ನಮೂದಿಸಿದೆ. ಈ ಸಹಸ್ರ ಪೋಷಕರು ಪುಟ್ಟ ಮಗುವಿನ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಹರೇ ರಾಮ್ ಹರೇ ರಾಮ್ ಶಂಡಮಂಡೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಗೀತ. ಇವರು ನಮ್ಮ ಹಸ್ಬೆಂಡ್ ಸಿದ್ದು ಕೆಸಾಪುರ್. ಇವಳ ನನ್ನ ಮಗಳು ಸಹಸ್ರ ಕೆಸಾಪುರ್. ಇವಳು ಕಲಾಂಸ್ ವರ್ಲ್ಡ್ ರೆಕಾರ್ಡಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾಳೆ ಅಂತೇಳಿ ತುಂಬ ಸಂತೋಷವಾಗಿದೆ. ಇವಳು ಅತಿಯಾದ ಗ್ರಹಣ ಶಕ್ತಿ ಮತ್ತು ಜ್ಞಾಪಕ ಶಕ್ತಿಯಿಂದ ಎಲ್ಲರ ಮನಸ್ಸು ಸೆಳೆದಿದ್ದಾಳೆ. ಇವಳ ಅತಿಯಾದ ಗ್ರಹಣ ಶಕ್ತಿಯಿಂದ ಜಾಗತಿಕ ಮನ್ನಣೆ ಸಿಕ್ಕಿರುವುದಕ್ಕೆ ನಮಗೆ ತುಂಬ ಸಂತೋಷವಾಗಿದೆ. ಇವಳ ಬುದ್ಧಿವಂತಿಕೆಯನ್ನು ಗೌರವಿಸಿ ಗುರುತಿಸಿದ ಕಲಾಂಸ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಗೆ ನಾನು ಪೂರಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇವಳ ಈ ಪುಟ್ಟ ಸಾಧನೆಗೆ ಪ್ರೋತ್ಸಾಹಿಸಿದ ನೇಬರ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅಣಕಣಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ಪ್ಲೇ ಹೋಮ್, ನರ್ಸರಿ, ಎಲ್ಕೆಜಿ, ಯುಕೆಜಿ ಮತ್ತು 1ನೇ ತರಗತಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ನಮ್ಮ ಶಾಲೆಯ ವೈಶಿಷ್ಟ್ಯಗಳು: ನುರಿತ ಅನುಭವಿ ಪದವೀಧರ ಶಿಕ್ಷಕರಿಂದ ಬೋಧನೆ, ಸಂವಹನಾತ್ಮಕ ಕಲಿಕೆ, ಪ್ರೀ ನರ್ಸರಿ ಹಂತದಿಂದ ಆಟಪಾಠ, ನೂತನ ವಿಧಾನದಿಂದ ಕಲಿಕೆ, ಬೋಧನಾ ಸಲಕರಣೆಗಳನ್ನು ಹೊಂದಿರುವ ತರಗತಿಗಳು, ಅತ್ಯುತ್ತಮವಾದ ಆಟದ ಮೈದಾನವನ್ನು ಹೊಂದಿರುತ್ತದೆ, ಉತ್ತಮವಾದ ಶಾಲಾ ವಾಹನ ಸೌಲಭ್ಯವಿದೆ. ಪ್ರತಿ ತರಗತಿಯಲ್ಲಿ 30 ಮಕ್ಕಳಿಗೆ ಮಾತ್ರ ಮೀಸಲು. ಡಿಜಿಟಲ್ ಹಾಗೂ ಸ್ಮಾರ್ಟ್ ಬೋರ್ಡ್ನಿಂದ ಉತ್ತಮ ಶಿಕ್ಷಣ. ಮಕ್ಕಳಲ್ಲಿ ಆತ್ಮವಿಶ್ವಾಸ ಹಾಗೂ ಪ್ರತಿಭೆಯನ್ನ ಗುರುತಿಸಿ ಸೂಕ್ತವಾದ ವೇದಿಕೆಯನ್ನ ಕಲ್ಪಿಸಲಾಗುವುದು. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನ ನೀಡಲಾಗುವುದು. 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ. ಶೈಕ್ಷಣಿಕ ಪ್ರವಾಸ, ಅತ್ಯುತ್ತಮವಾದ ಅನುಭವಗಳನ್ನ ಪಡೆಯಬಹುದು. ಇನ್ನು ಯಾಕೆ ತಡ, ಕೂಡಲೇ ಸಂಪರ್ಕಿಸಿ 8050605472. ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ ಆಂಗ್ಲ ಮಾಧ್ಯಮ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಎಂಜಿ ರಸ್ತೆ, ನಿಮ್ಮಕಲಕುಂಟೆ, ಅಣಕಣಗುಂದಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮಗಿದು ಗೊತ್ತೇ? ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್.
ನೋ ಡೊನೇಷನ್, ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ ಅ ಡ್ರೀಮ್ ಟು ಲರ್ನ್, ಟು ಗ್ರೋ ಆ್ಯಂಡ್ ಟು ಶೈನ್. For more details, contact Devyashree Vidyaniketan, recognized by Government of Karnataka, Ashoka Layout, HS Garden, Chikkaballapura. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿದ್ಯಾಮೃತ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7975042702. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ, ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ನ್ಯಾಯಾಲಯಗಳು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನ ಅಳವಡಿಸಲು ಕೆಲವರು ಹಿಂದೇಟು ಹಾಕುತ್ತಿರುವುದು ನೋವಿನ ಸಂಗತಿ ಎಂದು ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ವಿ ಗೋಪಾಲಗೌಡ ಅವರು ಬೇಸರ ವ್ಯಕ್ತಪಡಿಸಿದರು. ಚಿಂತಾಮಣಿ ನಗರದಲ್ಲಿ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಹಾಗೂ ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಭೀಮೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜದ ವಿವಿಧ ವರ್ಗಗಳ ಮುಖಂಡರು, ಸಾರ್ವಜನಿಕರು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಕಾರ್ಯಕ್ರಮಕ್ಕೆ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ವಿ ಗೋಪಾಲಗೌಡ, ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಹಾಗೂ ಬಿಜೆಪಿ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಚಾಲನೆ ನೀಡಿದರು. ಗಣ್ಯರು ಅಂಬೇಡ್ಕರ್ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ವಿ ಗೋಪಾಲಗೌಡರವರು, ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿರುವ ಸಂವಿಧಾನ, ಸಾಮಾಜಿಕ ನ್ಯಾಯ ಹಾಗೂ ಸಮಾನತೆಯ ತತ್ವಗಳು ಇಂದಿನ ಸಮಾಜಕ್ಕೆ ದಾರಿದೀಪವಾಗಿವೆ. ಅಂಬೇಡ್ಕರ್ ಅವರ ಆದರ್ಶಗಳು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ,
ಇಡೀ ದೇಶಕ್ಕೆ ಮಾರ್ಗದರ್ಶಕವಾಗಿವೆ. ನ್ಯಾಯಾಲಯಗಳು ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಅಳವಡಿಸಲು ಕೆಲವರು ಹಿಂದೇಟು ಹಾಕುತ್ತಿರುವುದು ನೋವಿನ ಸಂಗತಿ. ಸಂವಿಧಾನದ ಶಿಲ್ಪಿಯಾಗಿರುವ ಅಂಬೇಡ್ಕರ್ ಅವರಿಗೆ ದೇಶದ ಪ್ರತಿ ಸರ್ಕಾರಿ ಸಂಸ್ಥೆಯಲ್ಲೂ ಗೌರವ ಸಿಗಬೇಕು ಎಂದರು. ಈ ಮಾತು ಹೇಳ್ತಿದ್ದೀನಿ, ಹೆಣ್ಣು ಮಕ್ಕಳು ಸಮಪಾಲಾಗಿ ವೇದಿಕೆ ಮೇಲೆ ಇರಬೇಕು. ಅದಕ್ಕೆ ಅರ್ಥಗರ್ಭಿತವಾಗಿರ್ತಕ್ಕಂಥ ಅರ್ಥವನ್ನ ಅದು ನೀಡುತ್ತದೆ. ಊಲವಾಡಿ ರಾಮಪ್ಪನವರೇ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ತಂಡ ಬಹಳ ರಾಗ ಸಂಯೋಜನೆಗಳೊಂದಿಗೆ ಅಂಬೇಡ್ಕರ್ ಅವರ ಹಾಡನ್ನ ಮತ್ತು ಬೇರೆ ಹಾಡುಗಳನ್ನ ಬಹಳ ಸುಸಜ್ಜಿತವಾಗಿ ಇಂಪಾಗಿ ಹಾಡನ್ನು ಹೇಳಿರ್ತಕ್ಕಂಥ ತಂಡದವರೇ. ಇನ್ನು ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಮಾತನಾಡಿ, ಅಂಬೇಡ್ಕರ್ ಅವರು ತತ್ವಗಳನ್ನ ಯುವಜನತೆ ಅಳವಡಿಸಿಕೊಂಡಾಗ ಮಾತ್ರ ಸಮಾನತೆಯ ಸಮಾಜ ನಿರ್ಮಾಣ ಸಾಧ್ಯ ಎಂದರು. ಬಿಜೆಪಿ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಅಂಬೇಡ್ಕರ್ ಅವರ ಸೇವೆಯನ್ನ ಸ್ಮರಿಸಿ ಸಮಾಜದಲ್ಲಿ ಬಡವರು ಹಾಗೂ ಹಿಂದುಳಿದವರ ಅಭಿವೃದ್ಧಿಗೆ ಅವರ ಚಿಂತನೆಗಳು ಅಗತ್ಯವೆಂದು ಹೇಳಿದರು. ಇನ್ನು ಕಾರ್ಯಕ್ರಮಕ್ಕೂ ಮೊದಲು ಬಾಗೇಪಲ್ಲಿ ವೃತ್ತದಿಂದ ಅಂಬೇಡ್ಕರ್ ಸ್ತಬ್ಧ ಚಿತ್ರಗಳ ಅದ್ದೂರಿ ಮೆರವಣಿಗೆ ಚಿಂತಾಮಣಿ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ಗೋಪಾಲ್ ಗೌಡರು ಬಹಳ ಸುದೀರ್ಘವಾಗಿ ಅವರಿಗೆ ಇನ್ನೂ ಹೆಚ್ಚು ಮಾತನಾಡಬೇಕಾಗಿತ್ತು. ಆದ್ರೂ ಕೂಡ ಅವರು ಸಮಯ ಅಭಾವದಿಂದ ಅವರ ರಾಂಚಿಗೆ ಹೋಗ್ಬೇಕಾಗಿರೋದ್ರಿಂದ ಅವರು ಬೇಗ ನಿರ್ಗಮನ ಮಾಡಿದರು. ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನ ರಚನೆ ಮಾಡಿ ಅದರಲ್ಲಿ ಬಹಳ ಅಗಾಧವಾದಂತ ಒಂದು ಶಕ್ತಿಯನ್ನ ನಮಗೆ ತುಂಬಿರ್ತಕ್ಕಂಥದ್ದು. ಬಹುಶಃ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವದ ಸರ್ಕಾರ ರಚನೆ ಆಗಬೇಕು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಕಾಮಗಾರಿ ಮಾಡಿದ ಹಣ ಬಾರದೆ ಸಂಕಷ್ಟ ಎದುರಾಗಿದ್ದು ಕೂಡಲೇ ಹಣ ಬಿಡುಗಡೆ ಮಾಡುವಂತೆ ಗುತ್ತಿಗೆದಾರ ಮನವಿ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮಾಡಿರುವ ಒಣ ತ್ಯಾಜ್ಯ ವಿಲೇವಾರಿ ಘಟಕದ ಕಾಮಗಾರಿ 50% ಪೂರ್ಣಗೊಂಡಿದ್ದು ಅದರ ಹಣ ಬಿಡುಗಡೆಗೆ ಒತ್ತಾಯಿಸಿದ್ದಾರೆ. ಕೋಲಾರ ತಾಲೂಕಿನ ಮಾರ್ಜಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವರದೇನಹಳ್ಳಿ ಸರ್ವೆ ನಂಬರ್ 45ರಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಒಣತ್ಯಾಜ್ಯ ವಿಲೇವಾರಿ ಘಟಕವನ್ನು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ 50% ಕಾಮಗಾರಿ ಮಾಡಿದ್ದ ಸರ್ಕಾರದಿಂದ ಬರಬೇಕಿರುವ ಹಣ ಬಂದಿಲ್ಲ. ಆದಷ್ಟು ಬೇಗ ಹಣ ಬಿಡುಗಡೆ ಮಾಡಬೇಕೆಂದು ವರದೇನಹಳ್ಳಿ ವಿನೋದ್ ರಾಜ್ ಮನವಿ ಮಾಡಿದರು. 2021-22ನೇ ಸಾಲಿನಲ್ಲಿ 13 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಣತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಮಾಡಲು ತಾಲೂಕು ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಮಾಡಲಾಯಿತು. ಇದಕ್ಕೆ 2 ಎಕರೆ 19 ಗುಂಟೆ ಜಮೀನು ಮಂಜೂರು ಮಾಡಲಾಗಿತ್ತು. ನಂತರ 7-8 ಲಕ್ಷ ರೂಪಾಯಿ ವೆಚ್ಚದಲ್ಲಿ 50% ಕಾಮಗಾರಿ ಮಾಡಲಾಯಿತು. ಬಳಿಕ ಕೆಲ ಅಧಿಕಾರಿಗಳು ಭೂಗಳರ ಜೊತೆ ಶಾಮೀಲಾಗಿ ಜಮೀನು ಗಲಾಟೆಯಿಂದ ಕಾಮಗಾರಿ ಸ್ಥಗಿತ ಮಾಡಲಾಯಿತು. ಬಳಿಕ ತಾಲೂಕು ಪಂಚಾಯಿತಿಯಿಂದ ಕಾಮಗಾರಿಗೆ ಕೂಲಿ ಮಾತ್ರ 1,50,000 ರೂಪಾಯಿ ಕೊಟ್ಟಿದ್ದಾರೆ. ಆದರೆ ಯಾವುದೇ ಸಾಮಗ್ರಿಯ ಬಿಲ್ ಕೊಟ್ಟಿಲ್ಲ. ಹಲವು ಬಾರಿ ಬಾಕಿ ಹಣ ಬಿಡುಗಡೆ ಮಾಡಿ ಎಂದು ಮನವಿ ಮಾಡಿದ್ದೇವೆ. ಅಧಿಕಾರಿಗಳು ಬಾಕಿ ಹಣ ನೀಡುವುದಾಗಿ ಭರವಸೆ ನೀಡುತ್ತಿದ್ದಾರೆ. ಆದರೆ ಈವರೆಗೂ ಹಣ ಬಂದಿಲ್ಲ ಎಂದು ಆರೋಪ ಮಾಡಿದ್ರು. ನನಗೆ 2 ಕಿಡ್ನಿ ವೈಫಲ್ಯವಿದ್ದು 2.5 ವರ್ಷದಿಂದ ಡಯಾಲಿಸಿಸ್ನಲ್ಲಿ ಇದ್ದೇನೆ. ವಾರಕ್ಕೆ 3 ದಿನ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಮಾಡಿಸಬೇಕು. ಅನಾರೋಗ್ಯದ ನಡುವೆಯೂ ನನ್ನ ಕುಟುಂಬವನ್ನು ನಾನೇ ಪೋಷಣೆ ಮಾಡಬೇಕು ಹಾಗೂ ನನ್ನ ಮಕ್ಕಳ ವಿದ್ಯಾಭ್ಯಾಸವನ್ನ ಮಾಡಿಸಬೇಕಿರುವ ಕಾರಣ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟದಲ್ಲಿದ್ದೇನೆ. ಹಾಗಾಗಿ ಬಾಕಿ ಇರುವ ಹಣವನ್ನ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕೆಂದು ಮನವಿ ಮಾಡಿದ್ರು. ನನ್ನ ಹೆಸರು ವಿನೋದ್ ರಾಜ್ ವರ್ಧನಹಳ್ಳಿ ಅಂತ. ಮಾರ್ಜಿನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವರ್ಧನಹಳ್ಳಿ ಬರುತ್ತೆ. SWM ಸ್ಕೀಮ್ ಅಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ನಮ್ಗೆ ವನ ವಿಲೇವಾರಿ ತ್ಯಾಜ್ಯ ಘಟಕ ಅಂತ ವರ್ಧನಹಳ್ಳಿ ಸರ್ವೆ ನಂಬರ್ 45ರಲ್ಲಿ 2 ಎಕರೆ 19 ಗುಂಟೆ ಮಂಜೂರು ಮಾಡಿತ್ತು. ಇದು ತಾಲೂಕು ಪಂಚಾಯತ್ ಅಧಿಕಾರಿಗಳ ಕಾರ್ಯನಿರ್ವಾಹಕರ ಹೆಸರಲ್ಲಿ ಇದೆ ಪಂಚಾಯತಿ. ನಮ್ಗೆ ಕಾಮಗಾರಿ ಮಾಡಿ ಅಂತ ಘಟಕದು ಪಂಚಾಯತಿಂದ ಅನುಮೋದನೆ ಕೊಡ್ತೇವೆ. ಸಾಮಾನ್ಯ ಸಭೆಯಲ್ಲಿ ನಾವು ಬಂದು ಮಾಡಿದ್ರಿ, ಒಂದು 50% ಕೆಲಸ ಮಾಡಿದ್ರಿ.
50% ಕಸ ಬಂದ್ರೆ ಜಮೀನ್ದಾರರು ಅವ್ರ ಭೂಗಳರು ನಮ್ಗೆ ಮುತ್ತಿಗೆಯಾಗಿ ನಮ್ಮ ಮೇಲೆ ಗಲಾಟೆ ಮಾಡಿದ್ರು. ಕಾಮಗಾರಿ ಸ್ಥಗಿತ ಮಾಡಿದ್ರಿ. ಸುಮಾರು 7-8 ಲಕ್ಷ ನಾವು ಬಂಡವಾಳ ಹಾಕಿ ಕೆಲಸ ಮಾಡಿದ್ರಿ. ಇನ್ನೂವರೆಗೂ ನಮ್ಗೆ ಯಾವುದೇ ಸಪ್ಲೈ ಬಿಲ್ಲು, ಕಾಮಗಾರಿ ಸಾಮಗ್ರಿ ಬಿಲ್ಗಳು, ಕೂಲಿ ಮಾತ್ರ ಕೊಟ್ಟಿದ್ದಾರೆ. ಇನ್ನೂವರೆಗೂ ನಮ್ಗೆ ಯಾವುದೇ ಸಾಮಗ್ರಿ ಬಿಲ್ಲು ಕೊಟ್ಟಿಲ್ಲ. ನಾನೀಗ ಡಯಾಲಿಸಿಸ್ ಅಲ್ಲಿ ಇದ್ದೀನಿ 2.5 ವರ್ಷದಿಂದ. ದಯವಿಟ್ಟು ನನಗೆ ಇದು ಕಾಮಗಾರಿ ಬಿಲ್ ಮಾಡ್ಕೊಡ್ಬೇಕಂತ ನಿಮ್ಮ ವಿನಂತಿಸ್ಕೊಳ್ತಾ ಇದ್ದೀನಿ ಮಾಧ್ಯಮಗಳ ಮುಖಾಂತರ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇತಿಹಾಸ ಪ್ರಸಿದ್ಧ ಶ್ರೀ ಅಂಕನಾಥೇಶ್ವರ ದೇವಾಲಯದ ಹುಂಡಿ ಮೂಲೆ ಸೇರಿದ್ದು, ದೇವಾಲಯದ ಹುಂಡಿಗೆ ಹೋಗಬೇಕಿದ್ದ ಕಾಣಿಕೆ ಪೂಜಾರಿಗಳ ತಟ್ಟೆಗೆ ಸೇರುತ್ತಿದೆ. ಇದರಿಂದ ಸರ್ಕಾರಕ್ಕೆ ಪಂಗನಾಮ ಹಾಕಿ ಸ್ವಾಹ ಮಾಡಲಾಗಿದೆ. ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದ ಶ್ರೀ ಅಂಕನಾಥೇಶ್ವರ ದೇವಾಲಯದಲ್ಲಿ ಹುಂಡಿ ನಾಪತ್ತೆಯಾಗಿದೆ. ತಗಡೂರಿನ ಶ್ರೀ ಅಂಕನಾಥೇಶ್ವರ ದೇವಾಲಯವು ಮುಜರಾಯಿ ಇಲಾಖೆಗೆ ವ್ಯಾಪ್ತಿಗೆ ಒಳಪಟ್ಟಿದೆ. ಕಳೆದ 1 ವರ್ಷದಿಂದಲೂ ಹುಂಡಿಯನ್ನ ಮೂಲೆಗೆ ಎಸೆಯಲಾಗಿದೆ. ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಹಬ್ಬಗಳು ಸೇರಿದಂತೆ ಪ್ರತಿ ಭಾನುವಾರ ಶ್ರೀ ಅಂಕನಾಥೇಶ್ವರ ಸ್ವಾಮಿ ದೇವಾಲಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವರಿಗೆ ಕಾಣಿಕೆ ರೂಪದಲ್ಲಿ ಹುಂಡಿಗೆ ಹಣ ಹಾಕುತ್ತಿದ್ರು. ಆದರೆ ಸುಮಾರು 1 ವರ್ಷದಿಂದ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಲು ಕಾಮಗಾರಿ ಪ್ರಾರಂಭ ಮಾಡಲಾಗಿದೆ. ಇದನ್ನೇ ನೆಪವಾಗಿಟ್ಟುಕೊಂಡು ದೇವಾಲಯದಲ್ಲಿದ್ದ ಹುಂಡಿಯನ್ನ ಎತ್ತಂಗಡಿ ಮಾಡಿ ಮೂಲೆಗೆ ಎಸೆದಿದ್ದಾರೆ. ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಣ ಪೂಜಾರಿಗಳ ಜೇಬು ಸೇರಿದೆ. ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿ ನಡೆಯುತ್ತಿರುವುದರಿಂದ ಗೋಲಕವನ್ನ ತೆಗೆದುಹಾಕಲಾಗಿದೆ ಎಂದು ನೆಪ ಹೇಳುತ್ತಿದ್ದಾರೆ. ಪ್ರತಿ ತಿಂಗಳು 1 ಲಕ್ಷಕ್ಕೂ ಹೆಚ್ಚು ಆದಾಯವನ್ನ ಗಳಿಸುತ್ತಿದ್ದನ್ನ ಕಾಣಬಹುದು. ಕಳೆದ 1 ವರ್ಷದಿಂದ ಹುಂಡಿ ಇಲ್ಲದೆ ಸರ್ಕಾರಕ್ಕೆ ಹೋಗಬೇಕಿದ್ದ ಲಕ್ಷಾಂತರ ರೂಪಾಯಿ ಹಣವನ್ನ ಪಂಗನಾಮ ಹಾಕಲಾಗಿದೆ. ಸುಮಾರು 20 ಪೂಜಾರಿಗಳು ಸರದಿ ಸಾಲಿನಂತೆ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಬರುತ್ತಿದ್ದಾರೆ ಎನ್ನಲಾಗಿದೆ. ಕೋಟೆ ಗೀಟೆ ದೇವಸ್ಥಾನಗಳ ಇಂಪ್ರೂವ್ ಮಾಡಿ ಮುಂದುವರಿಸಬೇಕು ಅಂತ ನಮ್ಮ ಅಭಿಪ್ರಾಯ. ಗೋಲ್ಕ ಇಲ್ಲಿ ಇಟ್ಟಿದಾರಲ್ಲ, ಇದು ಒಳಗಡೆ ಇತ್ತು. ಇದು ಸರ್ಕಾರದವರೇ ಹಾಕಿ ಇದೆಲ್ಲ ಗಲಾಟೆಯಾಗಿ ಸರ್ಕಾರ ಸೀಟ್ ಮಾಡಿ ಒಳಗಡೆ ಕಮಿಟಿ ಇತ್ತು ಅವಾಗ. ಈಗ ಕಮಿಟಿ ಒಳಗಾದ್ಮೇಲೆ ಇವರು ಕಮಿಟಿ ಇಟ್ಟಿತ್ತು. ಅದನ್ನು ಇವರೇ ಒಳಗೆ ಬಂದು ಈ ಥರ ಮಾಡಿ ಇವರೆಲ್ಲ ಒಗ್ಗಟ್ಟು ಇಲ್ಲ ಮಾಡೋದು. ಅದೇ ಕಮಿಟಿಯವರು ಏನೇನೋ ಮಾಡಿದ್ರು ಏನೂ ಮಾಡೋಕ್ಕೆ ಆಗಲಿಲ್ಲ. ಈಗ ಕಮಿಟಿ ರದ್ದಾಗೋಯ್ತು. ಈಗ ಅದರಿಂದ ಸರ್ಕಾರದ ಗಮನಕ್ಕೆ ತಗೊಂಬಂದು ಇದನ್ನು ಒಳ್ಳೆಯದಾಗ ಮಾಡಿ. ದೇವಾಲಯವನ್ನ ಅಭಿವೃದ್ಧಿಪಡಿಸುವಲ್ಲಿ ಮುಜರಾಯಿ ಇಲಾಖೆ ಅಧಿಕಾರಿಗಳು ಮತ್ತು ಸರ್ಕಾರ ಮೌನ ವಹಿಸಿದೆ. ಅಲ್ಲದೆ ದೇವಾಲಯದಲ್ಲಿ ಪ್ರತಿ ತಿಂಗಳು ಹುಂಡಿ ಕಳ್ಳತನ ಪ್ರಕರಣಗಳು ಸಾಕಷ್ಟು ನಡೆದಿವೆ. ಈ ಬಗ್ಗೆ ಕವಲಂದೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರತಿ ವರ್ಷ ಗೌರಿ ಗಣೇಶ ಹಬ್ಬದ ಮಾರನೇ ದಿನ ಶ್ರೀ ಅಂಕನಾಥೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಜಾತ್ರೆ ವೇಳೆಯೂ ಲಕ್ಷಾಂತರ ರೂಪಾಯಿ ಹಣವು ಮುಜರಾಯಿ ಇಲಾಖೆಗೆ ಹೋಗುತ್ತದೆ. ದೇವಾಲಯದಲ್ಲಿ ಯಾವುದೇ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಲ್ಲ. ದೇವಾಲಯಕ್ಕೆ ಯಾವುದೇ ಬದ್ಧತೆ ಇಲ್ಲ. ಇದರಿಂದ ದೇವಾಲಯವು ಅಭಿವೃದ್ಧಿ ಕಂಡಿಲ್ಲ. ಕೂಡಲೇ ಮುಜರಾಯಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹುಂಡಿಯನ್ನ ಹಾಕಬೇಕು, ದೇವಾಲಯದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕೆಂದು ಭಕ್ತರು ಒತ್ತಾಯಿಸಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಪುಟ್ಟ ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ,
ಚಿಂತಾಮಣಿ, ಯಲಹಂಕ ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಸರೋವರ್ ರೆಸಾರ್ಟ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ, ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8904562827. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್. 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೋಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನ್ ಇಂದ ಫೈನಲ್ ಇನ್ಸ್ಟಾಲೇಷನ್ ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್,
2 door, 3 door, 4 doors wardrobes, walk-in wardrobes, single, concealed, transparent glass, acrylic wardrobes, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ನಗರಸಭೆಗೆ ಕೆಟ್ಟ ಮೇಲೆ ಬುದ್ಧಿ ಬಂತ. ಇಬ್ಬರ ತಲೆದಂಡವಾಗದೆ ಕೆಲಸ ಮಾಡಿದ ಅಧಿಕಾರಿಗಳು. ತೋರ್ಪಡೆಗಾಗಿ ಮಾತ್ರ ಕೆಲಸ, ಕಚೇರಿ ಇನ್ನೂ ಸರಿ ಹೋಗಿಲ್ಲ. ಇದೀಗ ನಿಗದಿತ ಸಮಯಕ್ಕೆ ಆಗಮಿಸುತ್ತಿರೋ ಪೌರಾಯುಕ್ತರು. ಆರ್ಯ ವೈಶ್ಯ ಮಹಿಳಾ ತಂಡದ ವಾರ್ಷಿಕೋತ್ಸವ, ವಿವಿಧ ಕಾರ್ಯಕ್ರಮಗಳ ಆಯೋಜನೆ. ಕನ್ನಡ ಚಲನಚಿತ್ರ ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದ ಮಹಿಳಾ ಮಣಿಗಳು. ಸಾಂಸ್ಕೃತಿಕ ಕಾರ್ಯಕ್ರಮ ಅದ್ದೂರಿ. ದೊಡ್ಡಬಳ್ಳಾಪುರ ತಾಲೂಕಿನ ಲಕ್ಕೇನಹಳ್ಳಿಯಲ್ಲಿ ಎತ್ತಿನಹೊಳೆ ಡ್ಯಾಂ ನಿರ್ಮಾಣಕ್ಕೆ ಸ್ಥಳೀಯರ ವಿರೋಧ. ಡ್ಯಾಂ ನಿರ್ಮಾಣವಾದರೆ 7 ಗ್ರಾಮಗಳು ಜಲಾವೃತ. ಸರ್ಕಾರದ ಭಿಕ್ಷೆ ಬೇಡ, ನಮ್ಮ ಭೂಮಿ ನಮಗೆ ಬಿಡಿ ಎಂದು ಪ್ರತಿಭಟನೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿಟಿವಿ ನ್ಯೂಸ್. ಇದು ನಿಮ್ಮ ಜೊತೆಗಾರ.